Hello, my dear students. Welcome back to Learn Easily channel. A Tale of Two Bullocks, story by ಮುನ್ಷಿ ಪ್ರೇಮ್ಚಂದ್. ಈ ವಿಡಿಯೋದಲ್ಲಿ ನಾವು ಈ ಒಂದು ಕಥೆಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಮುನ್ಷಿ ಪ್ರೇಮ್ಚಂದ್ರ ಅವರು ಬರೆದಿರತಕ್ಕಂತಹ ಎ ಟೇಲ್ ಆಫ್ ಟೂ ಬುಲ್ಲಕ್ಸ್, ಎರಡು ಎತ್ತುಗಳ ಕತೆ. ಈ ಕಥೆಯ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಈ ಎರಡು ಎತ್ತುಗಳ ಸ್ವಾತಂತ್ರ್ಯ, ಅವುಗಳ ಒಂದು ಲಾಯಲಿಟಿ, ನಿಷ್ಠೆ ಮತ್ತು ಅವುಗಳ ಒಂದು ಪ್ರೀತಿಯ ವಿಷಯಗಳನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಆ ಎರಡು ಎತ್ತುಗಳು ಹೀರಾ ಮತ್ತು ಮೋತಿ, ಇವು ಒಂದು ಪ್ರಯಾಣದ ಮೂಲಕ ಅವು ಏನು ಮಾಡ್ತವೆ, ಬೇರೆ ಒಂದು ಸ್ಥಳಕ್ಕೆ ತಲುಪ್ತವೆ. ನಂತರ ಆ ಎತ್ತುಗಳಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೆಚ್ಚಿನ ಬೆಲೆಯನ್ನು ಹೊಂದಿದೆ. ಆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಧೈರ್ಯ ಮತ್ತು ತ್ಯಾಗದ ಅಗತ್ಯವಿದೆ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿ ಆ ಎತ್ತುಗಳು ಮತ್ತು ತಮ್ಮ ನಿಜವಾದಂತಹ ಒಡೆಯನ್ನು ಒಂದು ಮುರಿಯಲಾಗದ ಸಂಬಂಧ, ಮತ್ತು ಅಲ್ಲಿ ಆ ಮಾಲೀಕ ಜೂರಿಯ ಬಳಿಗೆ ಮರಳಿ ಬರಲು ಆ ಎತ್ತುಗಳು ಮಾಡುವಂತಹ ನಿರಂತರ ಪ್ರಯತ್ನಗಳು, ಅವು ಅನುಭವಿಸುವಂತಹ ಸಂಕಷ್ಟಗಳನ್ನು ಈ ಒಂದು ಕಥೆಯಲ್ಲಿ ಹೇಳಿರ್ತಾರೆ. ಈ ಒಂದು ಎ ಟೇಲ್ ಆಫ್ ಟೂ ಬುಲ್ಲಕ್ಸ್ ಕಥೆಯ ಒಂದು ಕ್ಯಾರೆಕ್ಟರ್ಸ್ಗೆ ಬಂದಾಗ, ಎರಡು ಎತ್ತುಗಳು, ಅದರಲ್ಲಿ ಮೊದಲನೆಯದು ಹೀರಾ. ಹೀರಾ ತುಂಬ ತಾಳ್ಮೆಯ ಹೊಂದಿರತಕ್ಕಂತಹ ಎತ್ತು, ಸಹನಶೀಲ ಮತ್ತು ತುಂಬ ಜಾಗರೂಕವಾಗಿರ್ತಕ್ಕಂಥ ಎತ್ತು. ಹೀರಾ ಹೆಚ್ಚಾಗಿ ಇನ್ನೊಂದು ಎತ್ತಾಗಿರ್ತಕ್ಕಂತಹ ಮೋತಿಯ ಕೋಪವನ್ನು ನಿಯಂತ್ರಿಸ್ತಾ ಇರುತ್ತೆ. ಮತ್ತು ಯಾವುದೇ ಒಂದು ಕ್ರೌರ್ಯವನ್ನು ಎದುರಿಸುವಾಗಲೂ ಸಹ ಅದು ತನ್ನ ಧರ್ಮ ಮತ್ತು ನೈತಿಕ ಸಂಹಿತೆಯನ್ನು ಪಾಲಿಸುವುದರಲ್ಲಿ ಇದು ಜಾಗರೂಕವಾಗಿರುತ್ತೆ ಹೀರಾ. ಎರಡನೇ ಎತ್ತು ಮೋತಿ. ಇದು ಒಂದು ರೀತಿ ಬಂಡಾಯಗಾರ ಮತ್ತು ಕೋಪಕ್ಕೆ ಒಳಗಾಗುವ ಎತ್ತು. ತನ್ನನ್ನು ಯಾರಾದರೂ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಂದಾಗ ಅವರ ವಿರುದ್ಧ ಹೋರಾಡಲು ಯಾವಾಗಲೂ ಸಿದ್ಧನಾಗಿರ್ತಾನೆ. ತುಂಬ ಕೋಪಿಷ್ಟಿ ಎತ್ತು. ಈ ಮೋತಿ ಹೀರಾನಿಗೆ ತುಂಬ ಆಳವಾದ ನಿಷ್ಠೆಯನ್ನು ಹೊಂದಿರುತ್ತೆ. ಹೀರಾ ಕೆಸರಿನಲ್ಲಿ ಸಿಲುಕೊಂಡಾಗ ಅವನನ್ನು ಬಿಟ್ಟು ಹೋಗಲು ನಿರಾಕರಿಸಿ ಆ ಒಂದು ಹೀರಾನನ್ನು ಕಾಪಾಡುವಂಥ ಪ್ರಯತ್ನ ಮಾಡುತ್ತೆ ಮೋತಿ. ನಂತರ ಇದರಲ್ಲಿ ಬರ್ತಕ್ಕಂತಹ ಮಾನವ ಪಾತ್ರಗಳಲ್ಲಿ ಜೂರಿ, ಈ ಹೀರಾ ಮತ್ತು ಮೋತಿ ಎತ್ತುಗಳ ಒಬ್ಬ ಮಾಲೀಕ. ಅವನು ಈ ಎತ್ತುಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಮತ್ತು ಅವುಗಳನ್ನು ನಿಂದಿಸಿದಾಗ ಮತ್ತು ಆ ಎತ್ತುಗಳನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಂಡಾಗ ತುಂಬ ದುಃಖಿತನಾಗ್ತಾನೆ. ಇನ್ನು ಗಯಾ ಎತ್ತುಗಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಒಬ್ಬ ಜೂರಿಯ ಭಾವ, ಅಂದರೆ ಜೂರಿ ಹೆಂಡತಿಯ ಸಹೋದರ. ಅವನು ತುಂಬ ಕ್ರೂರಿ ಮತ್ತು ತುಂಬ ಆಸೆಯುಳ್ಳವನಾಗಿರ್ತಾನೆ. ಈ ಎತ್ತುಗಳನ್ನು ಹೊಡಿತಾನೆ ಮತ್ತು ಅವುಗಳಿಗೆ ಒಣ ಹುಲ್ಲನ್ನು ಮಾತ್ರ ತಿನ್ನಿಸ್ತಾನೆ. ಇನ್ನು ಜೂರಿಯ ಹೆಂಡತಿ, ಈ ಕಥೆಯ ಪ್ರಾರಂಭದಲ್ಲಿ ಎತ್ತುಗಳ ಬಗ್ಗೆ ಒಂದು ರೀತಿ ಅಸಮಾಧಾನ ಹೊಂದಿದ್ದು, ಅವು ಮೊದಲ ಬಾರಿಗೆ ಮನೆಗೆ ಮರಳಿದಾಗ ಅವುಗಳನ್ನು ಒಂದು ರೀತಿ ಅಲೆಮಾರಿಗಳು, ಸೋಂಬೇರಿಗಳು ಅಂತ ಕರೀತಾಳೆ. ಆದರೆ ಕಥೆಯ ಅಂತ್ಯದ ವೇಳೆಗೆ ಅವಳು ಮನಸ್ಸನ್ನು ಬದಲಾಯಿಸಿ ಅವುಗಳ ಹಣೆಯ ಮೇಲೆ ಮುತ್ತಿಡ್ತಾಳೆ. ಇನ್ನು ಎಳೆಯ ಹುಡುಗಿ, ಇಲ್ಲಿ ಕ್ರೂರ ಮರತಾಯಿಯೊಂದಿಗೆ ವಾಸಿಸುವ ಒಬ್ಬ ಅನಾಥ ಹುಡುಗಿ. ಅವಳು ಎತ್ತುಗಳೊಂದಿಗೆ ಬಹಳ ಸಹಾನುಭೂತಿ ಸಂಬಂಧವನ್ನು ಹೊಂದಿರ್ತಾಳೆ. ರಹಸ್ಯವಾಗಿ ಅವುಗಳಿಗೆ ರೊಟ್ಟಿಯನ್ನು ತಿನ್ನಿಸ್ತಾಳೆ. ಅಂತಿಮವಾಗಿ ಅವುಗಳ ಹಗ್ಗಗಳನ್ನು ಬಿಚ್ಚುವ ಮೂಲಕ ಅವು ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಾಳೆ. ಮತ್ತೊಬ್ಬ ಗಡ್ಡದ ಮನುಷ್ಯ, ಕಟುಕ. ಹರಾಜಿನಲ್ಲಿ ದುರ್ಬಲಗೊಂಡ ಎತ್ತುಗಳನ್ನು ಖರೀದಿಸುವ ಈ ಕ್ರೂರ ಮುಖದ ವ್ಯಕ್ತಿ. ಮೋತಿ ಅವನನ್ನು ಹಳ್ಳಿಯಿಂದ ಹೊರಗೆ ಓಡಿಸುವವರೆಗೂ ಅವನು ಅವುಗಳನ್ನು ಬಲವಂತವಾಗಿ ಕರೆದೊಯ್ಯಲು ಪ್ರಯತ್ನಿಸ್ತಾ ಇರ್ತಾನೆ. ಇನ್ನು ಈ ಒಂದು ಕಥೆಗೆ ಬಂದಾಗ, ಈ ಕತೆ ಒಂದು ಸಾಯಂಕಾಲ ಪ್ರಾರಂಭವಾಗುತ್ತೆ. ಆ ಸಾಯಂಕಾಲದ ವೇಳೆಗೆ ಈ ಎರಡು ಎತ್ತುಗಳು ಹೀರಾ ಮತ್ತು ಮೋತಿ ತಮ್ಮ ಹೊಸ ಸ್ಥಳಕ್ಕೆ ಹೋಗಿರ್ತವೆ. ಇಡೀ ದಿನ ಆಹಾರವಿಲ್ಲದೆ ಅವು ಹಸಿದಿರ್ತವೆ. ಆದರೆ ಅವುಗಳನ್ನು ಆ ಒಂದು ಮಾಲೀಕನ ಬಳಿಗೆ ಬಂದಾಗ ಅವು ಯಾವುದೇ ಹುಲ್ಲನ್ನು ತಿಂದಿರೋದಿಲ್ಲ. ಅವುಗಳ ಹೃದಯ ತುಂಬ ಭಾರವಾಗಿರುತ್ತೆ. ತಾವು ತಮ್ಮದೇ ಎಂದು ಭಾವಿಸಿದ ಮನೆಯಿಂದ ಅವು ಬೇರ್ಪಟ್ಟಿರುತ್ತೆ. ಹೊಸ ಮನೆ, ಹೊಸ ಗ್ರಾಮ, ಹೊಸ ಜನರು ಎಲ್ಲವೂ ಅವರಿಗೆ ಅಪರಿಚಿತವಾಗಿರುತ್ತೆ. ಅವು ತಮ್ಮ ಮೂಕ ಭಾಷೆಯಲ್ಲಿ ಮಾತಾಡ್ಕೊಳ್ತಾ ಇರುತ್ತೆ. ಕಣ್ಣಿನ ಮೂಲೆಗಳಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ಮಲಗಿರ್ತವೆ. ಗ್ರಾಮವು ಗಾಢವಾದ ನಿದ್ರೆಯಲ್ಲಿದ್ದಾಗ ಅವರಿಬ್ಬರು ಜೋರಾಗಿ ಎಳೆದು ತಮ್ಮ ಹಗ್ಗವನ್ನು ಬಿಚ್ಚಿಕೊಂಡು ಮನೆ ಕಡೆಗೆ ಹೊರಡ್ತಾರೆ. ಆ ಹಗ್ಗವು ತುಂಬ ಗಟ್ಟಿಯಾಗಿತ್ತು. ಯಾವುದೇ ಎತ್ತು ಅದನ್ನು ಮುರಿಯಬಲ್ಲದು ಎಂದು ಯಾರಿಗೂ ಸಹ ಊಹೆ ಮಾಡಿರಲಿಲ್ಲ. ಆದರೆ ಅವರಲ್ಲಿ ಮರುಕಳಿಸಿದಂತಹ ಶಕ್ತಿ ಪ್ರವೇಶಿಸಿತ್ತು ಮತ್ತು ಹಗ್ಗಗಳು ಒಂದೇ ಏಟಿಗೆ ತುಂಡಾಗಿದ್ದವು. ಮುಂಜಾನೆ ಜೂರಿ ಎದ್ದಾಗ ತನ್ನ ಎರಡು ಎತ್ತುಗಳು ಒಂದು ಮನೆಗೆ ಬಂದು ನಿಂತಿರೋದನ್ನ ನೋಡ್ತಾನೆ.
ಪ್ರತಿಯೊಂದರ ಕುತ್ತಿಗೆಯಲ್ಲಿ ಅರ್ಧ ಅರ್ಧ ಹಗ್ಗ ನೇತಾಡ್ತಾ ಇರುತ್ತೆ. ಅವುಗಳ ಕಾಲುಗಳು ಮೊಣಕಾಲಿನವರೆಗೆ ಕೆಸರಾಗಿದ್ದವು ಮತ್ತು ಅವುಗಳ ಕಣ್ಣುಗಳಲ್ಲಿ ಅಸಮಾಧಾನದ ಒಂದು ಪ್ರೀತಿ ಮಿಂಚುತ್ತಾ ಇತ್ತು. ಜೂರಿ ಎತ್ತುಗಳನ್ನು ಕಂಡಾಗ ಅವುಗಳ ಮೇಲಿನ ಪ್ರೀತಿಯಿಂದ ಮೈಮರೆತು ಅವನು ಓಡಿ ಹೋಗಿ ಅವುಗಳ ಕುತ್ತಿಗೆಯನ್ನು ಅಪ್ಪಿಕೊಳ್ತಾನೆ. ಆ ಪ್ರೀತಿಯ ಅಪ್ಪಿಗೆ ಮತ್ತು ಆ ಮುತ್ತಿನ ದೃಶ್ಯ ಬಹಳ ಸುಂದರವಾಗಿರುತ್ತೆ. ಮನೆಯ ಮಕ್ಕಳು ಮತ್ತು ಗ್ರಾಮದ ಹುಡುಗರು ಸೇರಿ ಸ್ವಾಗತಿಸಲು ಚಪ್ಪಾಳೆ ತಟ್ತಾರೆ. ಒಬ್ಬ ಹುಡುಗ ಇಂತಹ ಎತ್ತುಗಳು ಯಾರಿಗೂ ಇಲ್ಲ ಅಂತಾನೆ. ಇನ್ನೊಬ್ಬ ಹೌದು ಅಂತ ಒಪ್ಕೊಳ್ತಾನೆ. ಅವು ಅಷ್ಟ ದೂರದಿಂದ ತಾವಾಗೇ ಬಂದಿದೆ ಅಂತ ಮೂರನೇವನು ಹೇಳ್ತಾನೆ. ಅವು ಎತ್ತುಗಳಲ್ಲ, ಹಿಂದಿನ ಜನ್ಮದಲ್ಲಿ ಅವು ಮನುಷ್ಯರಾಗಿದ್ವು ಅಂತ ಇನ್ನೊಬ್ಬ ಹೇಳ್ತಾನೆ. ಆದರೆ ಜೂರಿಯ ಹೆಂಡತಿ ಗೇಟಿನ ಬಳಿ ಬಂದ ಎತ್ತುಗಳನ್ನು ನೋಡಿದಾಗ ಕೋಪ ಮಾಡ್ಕೋತಾಳೆ. ಈ ಎತ್ತುಗಳು ಎಷ್ಟು ಸೋಂಬೇರಿಗಳು, ಲೋಫರ್ಸ್, ನನ್ನ ತಂದೆ ಮನೆಯಲ್ಲಿ ಒಂದು ದಿನವೂ ಕೆಲಸ ಮಾಡದೆ ಓಡಿ ಬಂದಿವೆ ಅಂತ ಕೋಪ ಮಾಡ್ಕೋತಾಳೆ. ಜೂರಿ ತನ್ನ ಎತ್ತುಗಳನ್ನು ಹೀಗೆ ನಿಂದಿಸೋದನ್ನು ಕೇಳಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವುಗಳು ಲೋಫರ್ಗಳೇ ಅಥವಾ ಅವುಗಳು ಸೋಂಬೇರಿಗಳೇ, ನಿಮ್ಮ ತಂದೆಯ ಮನೆಯಲ್ಲಿ ಅವುಗಳಿಗೆ ಆಹಾರ ನೀಡಿರಲ್ಲ, ಹಾಗಾಗಿ ಅವು ಏನು ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅವು ಬಂದಿದೆ ಅಂತ ಹೇಳ್ತಾನೆ. ಆದರೆ ಜೂರಿಯ ಹೆಂಡತಿ ತನ್ನ ಅಹಂಕಾರದ ರೀತಿಯಲ್ಲಿ, ಹೌದು, ಎತ್ತುಗಳಿಗೆ ಹೇಗೆ ಆಹಾರ ನೀಡಬೇಕು ಅಂತ ನಿಮಗೆ ಮಾತ್ರ ಗೊತ್ತು, ಉಳಿದವ್ರಿಗೆಲ್ಲ ನೀರನ್ನು ಬಿಟ್ಟರೆ ಬೇರೆ ಏನು ನೀಡೋದೇ ಇಲ್ಲ ನೋಡಿ ಅಂತ ಕೋಪ ಮಾಡ್ಕೋತಾಳೆ. ಜೂರಿ ಅವಳನ್ನು ಮತ್ತೆ ಲೇವಡಿ ಮಾಡ್ತಾನೆ. ಅವುಗಳಿಗೆ ಆಹಾರ ನೀಡಿದರೆ ಅವು ಏಕೆ ಓಡಿ ಬರ್ತಾ ಇದ್ವು ಅಂತ ಹೇಳ್ತಾನೆ. ಸಿಟ್ಟಿನಿಂದ ಅವರು ನಿಮ್ಮ ಎತ್ತುಗಳನ್ನು ಮುದ್ದಿಸಿ ಹಾಳು ಮಾಡುವುದಲ್ಲ ಅಂತ ನೋಡಿ ಅವು ಓಡಿ ಬಂದಿವೆ ಅಂತ ಹೇಳ್ತಾಳೆ. ಅವರು ಅವುಗಳಿಗೆ ಆಹಾರ ನೀಡ್ತಾರೆ, ಆದರೆ ಕಷ್ಟಪಟ್ಟು ಕೆಲಸವನ್ನು ಮಾಡಿಸ್ತಾರೆ. ಇವೆರಡು ನಿಜವಾದ ಸೋಂಬೇರಿ ಎತ್ತುಗಳು, ಅವು ಓಡಿ ಬಂದಿದೆ ಅಂತ ಅವಳು ಹೇಳ್ತಾಳೆ. ಈಗ ಅವುಗಳಿಗೆ ಎಣ್ಣೆ ಕಾಳು ಮತ್ತು ಹೊಟ್ಟು ಸಿಗುವುದನ್ನು ನೋಡೋಣ. ನಾನು ಅವುಗಳಿಗೆ ಒಣ ಹುಲ್ಲನ್ನು ಬಿಟ್ಟು ಬೇರೇನೂ ನೀಡೋದಿಲ್ಲ, ಅವು ಅದನ್ನು ತಿನ್ನಲಿ ಅಥವಾ ಸಾಯಲಿ ಅಂತ ಅಂತಾಳೆ. ಹಾಗೇ ಆಯಿತು. ಕೆಲಸಗಾರನಿಗೆ ಅವುಗಳಿಗೆ ಒಣ ಹುಲ್ಲನ್ನು ಬಿಟ್ಟು ಬೇರೇನೂ ನೀಡಬಾರದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತಾಳೆ. ಎತ್ತುಗಳು ಕೊಠಡಿಯಲ್ಲಿ ಮುಖ ಹಾಕಿದಾಗ ಅವು ಸಪ್ಪೆಯಾಗಿ ನಿಂತಿತ್ತು. ರುಚಿ ಇಲ್ಲ, ರಸವಿಲ್ಲ. ಅವು ಆ ಹುಲ್ಲನ್ನು ಹೇಗೆ ತಿನ್ನುತ್ತವೆ ಅಂತ ಹೇಳಿ ನೋಡ್ತಾ ಇತ್ತು. ಜೂರಿ ಕೆಲಸಗಾರನಿಗೆ ಯಾಕೆ ಸ್ವಲ್ಪ ಎಣ್ಣೆಕಾಳು ಹಾಕಬಾರ್ದು ಅಂತ ಹೇಳ್ತಾನೆ. ಯಜಮಾನಿ ನನ್ನನ್ನು ಖಂಡಿತವಾಗಿಯೂ ಕೊಂದು ಬಿಡ್ತಾಳೆ ಅಂತ ಹೇಳ್ತಾನೆ. ಹಾಗಾದರೆ ರಹಸ್ಯವಾಗಿ ಮಾಡು ಅಂತ ಜೂರಿ ಹೇಳ್ತಾನೆ. ಆ ಕೆಲಸಗಾರ, ಬೇಡ ಯಜಮಾನ್ರೆ, ಆಮೇಲೆ ನೀವು ಅವರ ಪರವಾಗಿಯೇ ಇರ್ತೀರಿ. ಮಾರನೇ ದಿನ ಜೂರಿ ಭಾವ ಮತ್ತೆ ಬರ್ತಾನೆ, ಎತ್ತುಗಳನ್ನು ಕರೆದೊಯ್ತಾನೆ. ಈ ಬಾರಿ ಅವನು ಅವುಗಳನ್ನು ಬಂಡಿಗೆ ಹೂಡ್ತಾನೆ. ಒಂದೆರಡು ಬಾರಿ ಮೋತಿ ಬಂಡಿಯನ್ನು ಚರಂಡಿಗೆ ತಳ್ಳಲು ಬಯಸ್ತಾನೆ. ಆದರೆ ಹೆಚ್ಚು ಒಂದು ಸಹನಶೀಲ ಪೇಷನ್ಸ್ ಆಗಿದ್ದ ಹೀರ ಅದನ್ನು ತಡಿತಾನೆ. ಅವರು ಮನೆಗೆ ತಲುಪಿದಾಗ ಆ ಗಯ ಅವುಗಳನ್ನು ದಪ್ಪ ಹಗ್ಗಗಳಿಂದ ಕಟ್ಟಿ ನೆನ್ನೆಯ ತುಂಟಾಟಕ್ಕೆ ಶಿಕ್ಷೆ ಕೊಡ್ತಾನೆ, ಅವುಗಳನ್ನು ಹೊಡಿತಾನೆ. ಮತ್ತೆ ಅದೇ ಒಣೆ ಹುಲ್ಲನ್ನು ಹಾಕ್ತಾನೆ. ತನ್ನ ಸ್ವಂತ ಎತ್ತುಗಳಿಗೆ ಅವನು ಎಣ್ಣೆ ಕಾಳಿನ ಹಿಂಡಿ, ಬೇಳೆಕಾಳು ಎಲ್ಲವನ್ನು ನೀಡ್ತಾನೆ. ಎರಡು ಎತ್ತುಗಳಿಂದ ಒಂದು ಅವಮಾನವನ್ನು ಎಂದೂ ಸಹ ಅನುಭವಿಸಿರಲಿಲ್ಲ. ಜೂರಿ ಅವುಗಳನ್ನು ಒಂದು ಸಣ್ಣ ಕಡ್ಡಿಯಿಂದಲೂ ಹೊಡಿತಾ ಇರಲಿಲ್ಲ. ಅವನ ನಾಲಿಗೆ ಒಂದು ಶಬ್ದಕ್ಕೆ ಅವು ಎದ್ದು ನಿಲ್ತಾ ಇತ್ತು. ಆದರೆ ಇಲ್ಲಿ ಅವುಗಳಿಗೆ ಹೊಡೆತ ಬೀಳ್ತಾ ಇತ್ತು. ಗಾಯಗೊಂಡು ಸ್ವಾಭಿಮಾನದ ನೋವಿನಿಂದ ಅವು ಒಣ ಹುಲ್ಲನ್ನು ತಿನ್ನುತ್ತಾ ಅದನ್ನೆಲ್ಲ ಸಹಿಸಿಕೊಳ್ತಾ ಇತ್ತು. ಅವು ಆ ಒಂದು ತೊಂದರೆಯನ್ನು ಇಲ್ಲಿ ಅನುಭವಿಸ್ತಾ ಇತ್ತು. ಮಾರನೇ ದಿನ ಗಯ ಅವುಗಳನ್ನು ನೇಗಿಲಿಗೆ ಕಟ್ತಾನೆ. ಆದರೆ ಅವರಿಬ್ಬರು ಒಂದೇ ಒಂದು ಹೆಜ್ಜೆ ಕೂಡ ಇಡಬಾರದು ಅಂತ ಪ್ರತಿಜ್ಞೆ ಮಾಡಿರ್ತಾರೆ, ಹೀರ ಮತ್ತು ಮೋತಿ. ಅವನು ಅವುಗಳನ್ನು ಹೊಡೆದು ಸುಸ್ತಾಗ್ತಾನೆ, ಆದರೆ ಅವು ಒಂದು ಹೆಜ್ಜೆಯನ್ನು ಸಹ ಮುಂದೆ ಇಟ್ಟಿರೋದಿಲ್ಲ. ಒಂದು ಬಾರಿ ಆ ಕ್ರೂರ ವ್ಯಕ್ತಿ ಹೀರನ ಮೂಗಿನ ಮೇಲೆ ಬಲವಾಗಿ ಹೊಡಿತಾನೆ. ಮೋತಿಯ ಕೋಪ ನಿಯಂತ್ರಣ ತಪ್ಪುತ್ತೆ. ಅವನು ನೇಗಿಲಿನೊಂದಿಗೆ ಓಡಲಾರಂಭಿಸ್ತಾನೆ. ನೇಗಿಲು, ಹಗ್ಗ, ಆ ಕಟ್ಟಿರ್ತಕ್ಕಂಥ ನೊಗ ಎಲ್ಲವ ಚೂರಾಗ್ತವೆ. ಅವುಗಳ ಕುತ್ತಿಗೆಯಲ್ಲಿ ಬಲವಾದ ಹಗ್ಗಗಳಿಲ್ಲದೆ ಇದ್ದುದರಿಂದ ಅವರಿಬ್ಬರನ್ನು ಹಿಡಿಯೋದು ಅಸಾಧ್ಯವಾಗಿರುತ್ತೆ. ಹೀರ ತನ್ನ ಮೂಕ ಭಾಷೆಯಲ್ಲಿ ಹೇಳ್ತಾನೆ, ಓಡಿ ಹೋಗುವುದು ವ್ಯರ್ಥ ಮೋತಿ ಅಂತ ಹೇಳ್ತಾನೆ. ಓಡಿ ಹೋಗುವುದು ವ್ಯರ್ಥ ಅಂತ ಹೇಳ್ತಾನೆ. ಅದಕ್ಕೆ ಮೋತಿ ಉತ್ತರಿಸ್ತಾನೆ, ಆದರೆ ಅವನು ನಿನ್ನನ್ನು ಕೊಲ್ಲಲು ಹೋಗ್ತಾ ಇದ್ದ, ನಮಗೆ ಈಗ ನಿಜವಾಗಿಯೂ ಹೊಡೆತ ಬೀಳುತ್ತೆ ಅಂತ ಹೇಳ್ತಾನೆ. ಅದಕ್ಕೇನು ನಾವು ಎತ್ತುಗಳಾಗಿ ಹುಟ್ಟಿದ್ದೇವೆ, ಹೊಡೆತದಿಂದ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಗಯ ಒಂದೆರಡು ಜನರೊಂದಿಗೆ ಕೋಲು ಹಿಡಿದು ಓಡಿ ಬರ್ತಾ ಇರ್ತಾನೆ. ಮೋತಿ ಹೇಳ್ತಾನೆ, ಒಂದು ಮಾತು ಹೇಳು, ನಾನು ಅವರಿಗೆ ಸ್ವಲ್ಪ ಮಜಾ ತೋರಿಸ್ತೇನೆ, ಈಗೋ ಅವನು ಕೋಲಿನೊಂದಿಗೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಹೀರ ಬೇಡ ಬೇಡ ಅಂತ ಹೀರ ಎಚ್ಚರಿಸ್ತಾನೆ. ಸುಮ್ಮನೆ ನಿಂತ್ಕೋ, ಅವನು ನನಗೆ ಹೊಡೆದರೆ ನಾನು ಅದರಲ್ಲಿ ಒಬ್ಬಿಬ್ಬರನ್ನು ಕೆಳಕ್ಕೆ ಬೀಳಿಸ್ತೇನೆ ಅಂತ ಮೋತಿ ಹೇಳ್ತಾನೆ. ಬೇಡ, ಅದು
ನಮ್ಮ ಹಸುಗಳ ಒಂದು ಸಮುದಾಯದ ಧರ್ಮವಲ್ಲ ಅಂತ ಹೇಳ್ತಾನೆ ಹೀರಾ. ಮೋತಿ ತನ್ನ ಹೃದಯದಲ್ಲಿ ತೀವ್ರವಾಗಿ ಪ್ರತಿಭಟಿಸ್ತಾ ಸುಮ್ಮನೆ ನಿಂತ್ಕೋತಾನೆ. ಗಯ ಬಂದು ಅವುಗಳಿಗೆ ಎತ್ತುಗಳನ್ನು ಹಿಡಿದು ಕರೆದೊಯ್ತಾನೆ. ಅದೃಷ್ಟವಶಾತ್ ಈ ಬಾರಿ ಅವನು ಅವುಗಳನ್ನು ಒಡೆಯಲಿಲ್ಲ, ಏಕೆಂದರೆ ಅವನು ಒಡೆದಿದ್ದರೆ ಮೋತಿ ತಿರುಗಿ ಬೀಳ್ತಾ ಇದ್ನು. ಅವನ ಉಗ್ರ ನೋಟವನ್ನು ಕಂಡ ಗಯ ಮತ್ತು ಅವನ ಸಹಾಯಕರು ಈ ಬಾರಿ ಸುಮ್ಮನಿರುವುದೇ ಲೇಸೆಂದು ತೀರ್ಮಾನಿಸಿರ್ತಾರೆ. ಈ ದಿನವೂ ಅವರಿಗೆ ಅದೇ ಒಣಹುಲ್ಲನ್ನು ತರಲಾಗುತ್ತೆ. ಅವು ಮೌನವಾಗಿ ನಿಂತಿರ್ತವೆ. ಮನೆಯಲ್ಲಿ ಜನರ ಊಟ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಚಿಕ್ಕ ಹುಡುಗಿ ಒಂದೆರಡು ರೊಟ್ಟಿಗಳನ್ನು ಹಿಡಿದು ಹೊರಬರ್ತಾಳೆ. ಅವಳು ಅವರಿಬ್ಬರಿಗೂ ಆ ರೊಟ್ಟಿಗಳನ್ನು ಉಣಿಸ್ತಾಳೆ. ಒಂದು ತುಂಡು ರೊಟ್ಟಿ ಅವುಗಳ ಹಸಿವನ್ನು ಹೇಗೆ ತೀರಿಸುತ್ತೆ ಹೇಳಿ? ಆದರೆ ಅವುಗಳ ಹೃದಯದಲ್ಲಿ ತಮಗೆ ಪೂರ್ಣ ಊಟ ನೀಡಿದಂತೆ ಭಾಸ ಆಗುತ್ತೆ. ಇಲ್ಲಿಯೂ ಕೆಲವು ಸಜ್ಜನರ ವಾಸವಿತ್ತು. ಆ ಹುಡುಗಿ ಭೈರುವಿನ ಮಗಳು. ಅವಳ ತಾಯಿ ತೀರು ಹೋಗಿದ್ಲು. ಅವಳ ಮಲತಾಯಿ ಅವಳನ್ನು ಅತಿಯಾಗಿ ಹೊಡಿತಾ ಇದ್ಲು. ಆದ್ದರಿಂದ ಅವಳು ಎತ್ತುಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ಲು. ಅವೆರಡನ್ನು ದಿನವಿಡೀ ಹೊಡಿಲಾಗ್ತಾ ಇತ್ತು. ಆ ಎತ್ತುಗಳನ್ನು ದಿನ ಇಡೀ ಹೊಡಿತಾ ಇದ್ರು. ಬಹಳ ಹೊಡೆತಗಳನ್ನು ತಿಂತಾ ಇದ್ವು. ಸಂಜೆ ಅವುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಾಕ್ಲಾಗ್ತಾ ಇತ್ತು. ಮತ್ತು ರಾತ್ರಿ ಅದೇ ಪುಟ್ಟ ಹುಡುಗಿ ಬಂದು ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪ ರೊಟ್ಟಿ ತಿನ್ನಿಸ್ತಾ ಇದ್ಲು. ಈ ಪ್ರೀತಿಯ ಫಲವಾಗಿ ಅವು ಒಣ ಹುಲ್ಲನ್ನು ಸ್ವಲ್ಪವೇ ತಿಂದರೂ ಅವು ಒಂದು ರೀತಿ ಶಕ್ತಿಯುತವಾಗಿದ್ದವು. ಆದರೂ ಅವುಗಳ ಕಣ್ಣುಗಳಲ್ಲಿ ಮತ್ತು ದೇಹದ ಪ್ರತಿಯೊಂದು ಕಣದಲ್ಲೂ ಆ ಬಂಡಾಯ, ಒಂದು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ತುಂಬಿತ್ತು. ಒಂದು ದಿನ ಮೋತಿ ತನ್ನ ಮೂಕ ಭಾಷೆಯಲ್ಲಿ ಹೇಳ್ತಾನೆ, ನನಗೆ ಇದನ್ನು ಇನ್ನೂ ಸಹಿಸಲು ಸಾಧ್ಯ ಇಲ್ಲ ಹೀರಾ. ರಾತ್ರಿ ನಾವು ಹಗ್ಗಗಳನ್ನು ಮುರಿದು ಓಡು ಹೋಗೋಣ. ಹೌದು, ನಾನು ಅದಕ್ಕೆ ಒಪ್ಪುತ್ತೇನೆ ಅಂತ ಹೀರಾ ಒಪ್ತಾನೆ. ಆದರೆ ಇಷ್ಟು ದಪ್ಪ ಹಗ್ಗವನ್ನು ಹೇಗೆ ನಾವು ಮುರಿಯುವುದು ಅಂತ ಪ್ರಶ್ನೆ ಕೇಳ್ತಾರೆ. ಒಂದು ದಾರಿ ಇದೆ. ಮೊದಲು ಹಗ್ಗವನ್ನು ಸ್ವಲ್ಪ ಕಚ್ಚಿ ನಂತರ ಅದು ಒಂದೇ ಏಟಿಗೆ ಮುರಿಯುತ್ತೆ ಅಂತ ಹೇಳ್ತಾರೆ. ರಾತ್ರಿ ಹುಡುಗಿ ಅವುಗಳಿಗೆ ಒಂದು ರೊಟ್ಟಿ ತಿನ್ನಿಸಿ ಹೋದ ನಂತರ ಅವೆರಡು ಹಗ್ಗಗಳನ್ನು ಕಚ್ಚಲು ಪ್ರಾರಂಭಿಸ್ತವೆ. ಆದರೆ ದಪ್ಪ ಹಗ್ಗವು ಅವುಗಳ ಬಾಯಿಗೆ ಹಿಡಿತಾ ಇರಲಿಲ್ಲ. ಅವುಗಳ ಕೈಯಲ್ಲಿ ಆ ಹಗ್ಗವನ್ನು ಕಚ್ಚಲಕ್ಕೆ ಆಗಲಿಲ್ಲ. ಹಠಾತ್ತನೆ ಮನೆಯ ಬಾಗಿಲು ತೆರೆಯುತ್ತೆ ಮತ್ತು ಅದೇ ಹುಡುಗಿ ಹೊರಬರ್ತಾಳೆ. ಎತ್ತುಗಳು ತಮ್ಮ ತಲೆಗಳನ್ನು ತಗ್ಗಿಸಿ ಅವಳ ಕೈಯನ್ನು ನೆಕ್ಕಲು ಪ್ರಾರಂಭಿಸುತ್ತೆ. ಅವಳು ಅವುಗಳ ಹಣೆಯನ್ನು ಸವರುತ್ತಾ ಇದ್ದಾಗ ಅವುಗಳ ಬಾಲಗಳು ಮೇಲಕ್ಕೆ ಎತ್ತು ನಿಲ್ತವೆ. ತದನಂತರ ಅವಳು ಆ ಎತ್ತುಗಳಿಗೆ ಹೇಳ್ತಾಳೆ, ನಾನು ನಿಮ್ಮನ್ನು ಬಿಡಲಿದ್ದೇನೆ, ಸದ್ದಿಲ್ಲದೆ ಓಡಿ ಹೋಗಿ, ಇಲ್ಲದಿದ್ದರೆ ಇವರು ನಿಮ್ಮನ್ನು ಕೊಲ್ತಾರೆ. ಇಂದು ಮನೆಯಲ್ಲಿ ನಿಮ್ಮ ಮೂಗಿಗೆ ಹಾಕುವ ಹಗ್ಗ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಅವಳು ಹಗ್ಗವನ್ನು ಬಿಚ್ತಾಳೆ. ಆದರೆ ಅವೆರಡು ಮೌನವಾಗಿ ನಿಂತಿರುತ್ತೆ. ಸರಿ, ಹೋಗೋಣ ಎಂದನು ಹೀರಾ. ಆದರೆ ನಾಳೆ ಆ ಅನಾಥ ಹುಡುಗಿ ದೊಡ್ಡ ತೊಂದರೆಗೆ ಸಿಲುಕ್ತಾಳೆ. ಮನೆಯಲ್ಲಿ ಎಲ್ಲರೂ ಅವಳನ್ನು ಡೌಟ್ ಪಡ್ತಾರೆ, ಶಂಕಿಸ್ತಾರೆ ಅಂತಾಗ ಹಠಾತ್ತನೆ ಹುಡುಗಿ ಕೂಗ್ತಾಳೆ, ಚಿಕ್ಕಪ್ಪನ ಎತ್ತುಗಳು ಓಡೋಗ್ತಿವೆ, ಅಪ್ಪ ಬೇಗ ಬನ್ನಿ, ಅವು ಓಡೋ ಹೋಗ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಗಯ ಎತ್ತುಗಳನ್ನು ಹಿಡಿಯಲು ಮನೆಯಿಂದ ಓಡಿ ಬರ್ತಾನೆ. ಅವು ಈಗ ಓಡ್ತಾ ಇದ್ದವು. ಗಯ ಅವುಗಳ ಹಿಂದೆ ಓಡಿದನು. ಅವು ಇನ್ನೂ ವೇಗವಾಗಿ ಓಡ್ತವೆ. ಮತ್ತೆ ಗಯ ಕೂಗಾಡ್ತಾನೆ. ನಂತರ ಹಳ್ಳಿಯ ಕೆಲವು ಜನರನ್ನು ಕರೆತರಲು ಹಿಂತಿರುಗ್ತಾನೆ. ಇದು ಇಬ್ಬರು ಸ್ನೇಹಿತರಿಗೆ ತಪ್ಪಿಸಿಕೊಳ್ಳಲು ಸಿಕ್ಕ ಅವಕಾಶ ಆಗಿತ್ತು ಮತ್ತು ಅವು ತಮಗೆ ಎಲ್ಲಿ ಹೋಗ್ತಾ ಇದ್ದೇವೆ ಎಂಬ ಅರಿವಿಲ್ಲದೆ ನೇರವಾಗಿ ವೇಗವಾಗಿ ಓಡಿದವು. ತಾವು ಬಂದ ಒಂದು ಪರಿಚಿತವಾಗಿರತಕ್ಕಂಥ ದಾರಿಯ ಸುಳಿವು ಅವರಿಗೆ ಗೊತ್ತಿರಲಿಲ್ಲ. ಅವು ತಾವು ಎಂದು ನೋಡದ ಹಳ್ಳಿಗಳಿಗೆ ಬರ್ತಾ ಇದ್ದವು. ನಂತರ ಅವರಿಬ್ಬರು ಒಂದು ಹೊಲದ ಅಂಚಿನಲ್ಲಿ ನಿಂತು ಈಗ ಏನು ಮಾಡಬೇಕು ಅಂತ ಯೋಚಿಸತೊಡಗಿದರು. ಅದಕ್ಕೆ ಹೀರಾ ಎತ್ತು ಹೇಳ್ತಾನೆ, ನಾವು ದಾರಿ ತಪ್ಪಿದ್ದೇವೆ ಅಂತ ಅನಿಸ್ತಾ ಇದೆ ಎಂದಾಗ ನೀನು ಯೋಚಿಸದೆ ಓಡದೆ, ನಾವು ಅವನನ್ನು ಅಲ್ಲಿಯೇ ಸಾಯುವಂತೆ ಹೊಡಿಬೇಕಾಗಿತ್ತು ಅಂತ ಮೋತಿ ಹೇಳುತ್ತೆ. ನಾವು ಅವನನ್ನು ಕೊಂದಿದ್ದರೆ ಜಗತ್ತು ಏನು ಹೇಳ್ತಾ ಇತ್ತು? ಅವನು ತನ್ನ ಧರ್ಮವನ್ನು ಬಿಟ್ಟಿದ್ನು. ಆ ಹಸುಗಳು, ಆ ಎತ್ತುಗಳು ತಮ್ಮ ಧರ್ಮವನ್ನು ಬಿಟ್ಟು ಅವನನ್ನು ಕೊಂದಿದ್ದಾವೆ ಅಂತ ಹೇಳ್ತಾ ಇತ್ತು. ಆ ಪಾಪ ನಮಗೆ ಅಂಟ್ಕೊಳ್ತಾ ಇತ್ತು ಅಂತ ಹೀರಾ ಹೇಳುತ್ತೆ. ಅವು ಹಸುವಿನಿಂದ ತಲೆ ಸುತ್ತದಂತೆ ಇತ್ತು. ಆ ಎರಡು ಎತ್ತುಗಳಿಗೆ ಹೊಲದಲ್ಲಿ ಬಟಾಣಿ ಬೆಳೆದಿತ್ತು ಮತ್ತು ಅವು ಮೇಯಲು ಪ್ರಾರಂಭಿಸಿದವು. ಯಾರಾದರೂ ಬರ್ತಾ ಇದ್ದಾರೆ ಅಂತ ಕೇಳಿಸಿಕೊಳ್ಳಲು ಆಗಾಗ್ಗೆ ನಿಲ್ಲಿಸ್ತಾ ಇದ್ವು. ಅವು ಒಂದೆರಡು ತುತ್ತು ತಿಂದಿರಲಿಲ್ಲ. ಅಷ್ಟರಲ್ಲಿ ಕೋಲು ಹಿಡಿದ ಇಬ್ಬರು ವ್ಯಕ್ತಿಗಳು ಓಡಿ ಬಂದು ಆ ಎರಡು ಎತ್ತುಗಳನ್ನು ಸುತ್ತುವರೆದರು. ಹೀರಾ ಮೇಲೆದ್ದನು ಮತ್ತು ಆ ಮೋತಿ ಕೆಸರಿನ ಗದ್ದೆಯಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಟ್ನು. ಆ ಮೋತಿಯ ಒಂದು ಗೊರಸುಗಳು ಕೆಸರಿನಲ್ಲಿ ಆಳವಾಗಿ ಹೂತು ಹೋಗಿತ್ತು. ಅವನಿಗೆ ಓಡಲು ಸಾಧ್ಯವಾಗಲಿಲ್ಲ. ಆ ಮೋತಿ ಸಿಕ್ಕಾಕ್ಕೊಂಡು ಹೀರಾ ತನ್ನ ಒಡನಾಡಿ ಸಂಕಷ್ಟದಲ್ಲಿರೋದನ್ನ ನೋಡಿ ಹಿಂತಿರುಗಿ ಬರ್ತಾನೆ. ಸಿಕ್ಕಿ ಬೀಳುವುದಾದರೆ ಇಬ್ಬರು ಒಟ್ಟಿಗೆ ಸಿಕ್ಕಿ ಬೀಳೋಣ ಅಂತ ನಿರ್ಧರಿಸ್ತಾನೆ. ಹಾಗಾಗಿ ಕಾವಲುಗಾರರು ಅವನನ್ನು ಹಿಡಿತಾರೆ. ಮುಂಜಾನೆ ಇಬ್ಬರು ಸ್ನೇಹಿತರನ್ನು ಹಳ್ಳಿಯ ಒಂದು ದನದ ಕೊಟ್ಟಿಗೆಯಲ್ಲಿ ಕೂಡು ಹಾಕಲಾಗಿತ್ತು. ಆ ಎರಡೂ ಎತ್ತುಗಳು ಒಂದು ವಾರ ಕಟ್ಟಿ ಹಾಕಲ್ಪಟ್ಟಿತ್ತು. ಯಾರೂ ಅವರಿಗೆ ಹುಲ್ಲನ್ನು ನೀಡಲಿಲ್ಲ.
ಒಮ್ಮೆ ನೀರು ಮಾತ್ರ ನೀಡಲಾಯಿತು. ಇದೇ ಅವರ ಒಂದು ಊಟವಾಗಿತ್ತು. ಅವು ಎಷ್ಟು ದುರ್ಬಲವಾದವು ಎಂದರೆ ಎದ್ದು ನಿಲ್ಲಲು ಸಾಧ್ಯವಾಗ್ತಾ ಇರಲಿಲ್ಲ ಮತ್ತು ಅವುಗಳ ಪಕ್ಕೆಲುಬುಗಳು ಹೊರಬಂದಿದ್ವು. ಒಂದು ದಿನ ಆವರಣದವರೆಗೆ ಯಾರೋ ಡೋಲು ಬಾರಿಸ್ತಾ ಇದ್ರು ಮತ್ತು ಮಧ್ಯಾಹ್ನದ ವೇಳೆಗೆ ಸುಮಾರು 50-60 ಜನ ಅಲ್ಲಿ ಸೇರಿದರು. ನಂತರ ಇಬ್ಬರು ಸ್ನೇಹಿತರನ್ನು ಹೊರಗೆ ತರಲಾಯಿತು ಮತ್ತು ತಪಾಸಣೆ ಪ್ರಾರಂಭಿಸಲಾಯಿತು. ಜನರು ಬಂದು ಅವುಗಳ ನೋಟವನ್ನು ಗಮನಿಸಿ ನಿರಾಶೆಯಿಂದ ಹೋದರು. ಹೆಣದಂತಿರುವ ಎತ್ತುಗಳನ್ನು ಯಾರು ತಾನೇ ಖರೀದಿಸ್ತಾರೆ ಅಂತ ಹೇಳಿದರು. ಹಠಾತ್ತನೆ ಕೆಂಪು ಕಣ್ಣುಗಳು ಮತ್ತು ಕ್ರೂರ ಮುಖವುಳ್ಳ ಒಬ್ಬ ಗಡ್ಡಾದ ವ್ಯಕ್ತಿಯೊಬ್ಬ ಬರ್ತಾನೆ. ಅವನು ಎತ್ತುಗಳ ಒಂದು ಪೃಷ್ಠಕ್ಕೆ ತನ್ನ ಬೆರಳುಗಳನ್ನು ಚುಚ್ಚಿ ಗುಮಾಸ್ತನೊಂದಿಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನ ಒಂದು ಹಾವಭಾವ ಕಂಡು ಈ ಎತ್ತುಗಳ ಹೃದಯಗಳು ಒಂದು ರೀತಿ ಭಯಗೊಳ್ತವೆ. ಅವನು ಯಾರು ಮತ್ತು ಏಕೆ ತನ್ನ ಕೈಗಳಿಂದ ಪರೀಕ್ಷಿಸ್ತಾ ಇದ್ದಾನೆ ಎಂಬ ಅರಿವು ಅವುಗಳಿಗೆ ಇರಲಿಲ್ಲ. ಒಂದು ಅನುಮಾನವಿರಲಿಲ್ಲ. ಅವು ಭಯಭೀತ ಕಣ್ಣುಗಳಿಂದ ಒಬ್ಬರನ್ನೊಬ್ಬರು ನೋಡ್ತಾ ಇದ್ವು. ಹೀರಾ ಕೇಳ್ತಾನೆ, ನಾವು ಗಯಾನ ಮನೆಯಿಂದ ಸುಮ್ಮನೆ ಓಡಿ ಬಂದೆವು, ನಾವು ಇದರಿಂದ ಬದುಕಲಾರೆವು. ಹೆಚ್ಚಿನ ನಂಬಿಕೆಯಿಲ್ಲದ ಒಂದು ಮೋತಿ ಇದಕ್ಕೆ ಉತ್ತರಿಸ್ತಾನೆ, ದೇವರು ಎಲ್ಲರ ಮೇಲೂ ಕರುಣೆ ತೋರಿಸ್ತಾನೆ ಅಂತಾರೆ, ಆತನು ನಮ್ಮ ಮೇಲೆ ಏಕೆ ಕರುಣೆ ತೋರಿಸ್ತಾ ಇಲ್ಲ? ದೇವರಿಗೆ ನಾವು ಬದುಕಲಿ ಅಥವಾ ಸಾಯಲಿ ಎಲ್ಲವೂ ಒಂದೇ, ಚಿಂತಿಸಬೇಡ, ಇದು ಅಷ್ಟು ಕೆಟ್ಟದ್ದಲ್ಲ. ಸ್ವಲ್ಪ ಸಮಯ ನಾವು ಆತನೊಂದಿಗೆ ಇರ್ತೇವೆ. ಒಮ್ಮೆ ಆತನು ಆ ಪುಟ್ಟ ಹುಡುಗಿಯ ರೂಪದಲ್ಲಿ ನಮ್ಮನ್ನು ಉಳಿಸ್ತಾನೆ. ಹಾಗಾದರೆ ಈಗಲೂ ಉಳಿಸುವುದಿಲ್ಲವೇ? ಆ ದೇವರು ನಮಗಾಗಿ ಬರ್ತಾನೆ ಅಂತ ಹೇಳ್ತಾನೆ. ಈ ಮನುಷ್ಯ ತಮ್ಮ ಗಂಟಲು ಕೊಯ್ಯಲಿದ್ದಾನೆ ನೋಡು, ಹಾಗಾದರೆ ಏಕೆ ಚಿಂತಿಸಬೇಕು? ನಮ್ಮ ಪ್ರತಿಯೊಂದು ಭಾಗ, ಮಾಂಸ, ಚರ್ಮ, ಕೊಂಬು, ಮೂಳೆಗಳು ಯಾವುದಾದ್ರೂ ಒಂದಕ್ಕೆ ಉಪಯೋಗವಾಗ್ತವೆ ಅಂತ ಮಾತಾಡ್ಕೊಳ್ತವೆ. ಹರಾಜು ಮುಗಿದ ನಂತರ ಈ 2 ಎತ್ತುಗಳು ಆ ಗಡ್ಡದ ವ್ಯಕ್ತಿಯೊಂದಿಗೆ ಹೊರಟರು. ಅವರ ದೇಹದ ಪ್ರತಿಯೊಂದು ಭಾಗವು ನಡುಗ್ತಾ ಇತ್ತು. ಅವುಗಳಿಗೆ ಕಾಲು ಎತ್ತಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅವು ಎಷ್ಟು ಭಯಭೀತವಾಗಿತ್ತೆಂದರೆ ಹೇಗೋ ಎಡುತ್ತಾ ನಡೀತಾ ಇದ್ವು. ಏಕೆಂದರೆ ಸ್ವಲ್ಪ ನಿಧಾನವಾದರೆ ಕೋಲಿನಿಂದ ಏಟು ಬೀಳ್ತಾ ಇತ್ತು. ದಾರಿಯುದ್ದಕ್ಕೂ ಆ ಹಸುಗಳ ಹಿಂಡನ್ನು ಮತ್ತು ಹಸಿರು ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುವ ಎತ್ತುಗಳನ್ನು ನೋಡ್ತವೆ. ಎಲ್ಲ ಪ್ರಾಣಿಗಳು ಸಂತೋಷವಾಗಿದ್ದವು. ಕೆಲವು ಜಿಗಿತಾ ಇದ್ವು, ಇನ್ನು ಕೆಲವು ಮಲಗಿ ಮೆಲುಕು ಹಾಕ್ತಾ ಇದ್ವು. ಅವರ ಬದುಕು ಎಷ್ಟು ಸುಖಮಯವಾಗಿತ್ತು. ಆದರೂ ಅವೆಲ್ಲವೂ ಎಷ್ಟು ಸ್ವಾರ್ಥಿಗಳಾಗಿದ್ದವು. ಕಟುಕನ ಕೈಗೆ ಸಿಕ್ಕ ತಮ್ಮ ಇಬ್ಬರು ಒಂದು ಸಹೋದರರನ್ನು ಹೇಗೆ ಕಷ್ಟಪಡ್ತಾ ಇರಬಹುದು ಎಂದು ಅವುಗಳಲ್ಲಿ ಯಾರೂ ಯೋಚಿಸ್ತಾ ಇರಲಿಲ್ಲ. ಹಠಾತ್ತನೆ ಆ ರಸ್ತೆ ಅವರಿಗೆ ಪರಿಚಿತವೆಂದು ತೋರಿಸಿತು. ಹೌದು, ಗಯಾ ಅವರನ್ನು ಕರ್ಕೊಂಡು ಬರ್ತಾ ಇದ್ದ ರಸ್ತೆ ಅದಾಗಿತ್ತು. ಅವು ಅದೇ ಹೊಲಗಳ ಮತ್ತು ತೋಟಗಳ ಹಳ್ಳಿಗೆ ಬರ್ತಾ ಇದ್ವು. ಪ್ರತಿ ಕ್ಷಣವೂ ಅವುಗಳ ವೇಗ ಹೆಚ್ಚಾಯಿತು. ಅವರ ಎಲ್ಲ ಆಯಾಸ ಮತ್ತು ಸುಸ್ತು ಮಾಯವಾಯಿತು. ಆಗ ಒಂದು ಎತ್ತು ಹೇಳುತ್ತೆ, ಓ ನೋಡು, ಅಲ್ಲಿದೆ ನಮ್ಮದೇ ಹುಲ್ಲುಗಾವಲು, ಇಲ್ಲಿದೆ ಅದೇ ಬಾವಿ, ಎಲ್ಲಿ ನಾವು ನೀರು ಸೇದ್ತಾ ಇದ್ವೋ ಅದೇ ಬಾವಿ, ಇದೇ ಬಾವಿ. ಮೋತಿ ಹೇಳ್ತಾನೆ, ನಮ್ಮ ಮನೆ ಹತ್ತಿರದಲ್ಲಿದೆ, ಇದು ದೇವರ ಕರುಣೆ ಅಂತಾನೆ ಹೀರಾ. ನಾನಂತೂ ಮನೆಗೆ ಓಡ್ತಾ ಇದ್ದೇನೆ, ಅವನು ನಮ್ಮನ್ನು ಹೋಗಲು ಬಿಡ್ತಾನೆಯೇ ಅಂತ ಕೇಳುತ್ತೆ. ನಾನು ಅವನನ್ನು ಕೆಳಕ್ಕೆ ಬೀಳಿಸಿ ಕೊಲ್ತೇನೆ ಅಂತ ಹೇಳ್ತಾನೆ ಹೀರಾ. ಬೇಡ ಬೇಡ, ಓಡಿ ಹೋಗು, ನಮ್ಮ ಕೊಟ್ಟಿಗೆಗೆ ಸೇರೋಣ, ಅಲ್ಲಿಂದ ನಾವು ಕದಲೋದಿಲ್ಲ. ಹುಚ್ಚಿಡಿದವರಂತೆ ಕರುಗಳಂತೆ ಸಂತೋಷದಿಂದ ಕುಣಿತಾ ಅವು ಮನೆ ಕಡೆಗೆ ಓಡ್ತವೆ. ಈಗೋ ಅವುಗಳ ಕೊಟ್ಟಿಗೆ. ಅವು ಓಡಿ ಹೋಗಿ ಅಲ್ಲಿ ನಿಲ್ತವೆ. ಗಡ್ಡದ ವ್ಯಕ್ತಿ ಅವುಗಳ ಹಿಂದೆ ಓಡಿ ಬರ್ತಾನೆ. ಜೂರಿ ತನ್ನ ಮನೆಯ ಬಾಗಿಲಲ್ಲಿ ಕುಳಿತು ಬಿಸಿಲು ಕಾಯ್ತಾ ಇರ್ತಾನೆ. ಎತ್ತುಗಳನ್ನು ಕಂಡ ತಕ್ಷಣ ಅವನು ಓಡಿ ಬಂದು ಅವುಗಳನ್ನು ಪದೇ ಪದೇ ಅಪ್ಪಿಕೊಳ್ತಾನೆ. ಆ 2 ಎತ್ತುಗಳ ಕಣ್ಣಿಂದ ಆನಂದ ಬಾಷ್ಪ ಹರಿತಾ ಇರುತ್ತೆ. ಅವರಲ್ಲಿ ಒಬ್ಬ ಜೂರಿಯ ಕೈಯನ್ನು ನೆಕ್ತಾನೆ. ಗಡ್ಡದ ವ್ಯಕ್ತಿ ಬಂದು ಅವುಗಳ ಹಗ್ಗವನ್ನು ಹಿಡಿತಾನೆ. ಇವು ನನ್ನ ಎತ್ತುಗಳು ಅಂತಾನೆ ಜೂರಿ. ಅದು ಹೇಗೆ ಸಾಧ್ಯ? ನಾನು ಅವುಗಳನ್ನು ದನದ ಕೊಟ್ಟಿಗೆ ಹರಾಜಿನಲ್ಲಿ ಖರೀದಿಸಿದ್ದೇನೆ, ನೀವು ಅವುಗಳನ್ನು ಕದ್ದಿರಬೇಕು ಅಂತಾನೆ ಜೂರಿ. ಸುಮ್ಮನೆ ಇಲ್ಲಿಂದ ಹೊರಡಿ, ಅವು ನನ್ನ ಎತ್ತುಗಳು, ನಾನು ಅವುಗಳನ್ನು ಮಾರಾಟ ಮಾಡಿದಾಗ ಮಾತ್ರ ಅವು ಮಾರಾಟವಾಗ್ತವೆ. ನನ್ನ ಎತ್ತುಗಳನ್ನು ಹರಾಜು ಮಾಡಲು ಯಾರಿಗೆ ಹಕ್ಕಿದೆ ಅಂತ ಹೇಳ್ತಾನೆ ಜೂರಿ. ಗಡ್ಡದ ವ್ಯಕ್ತಿ ಹೇಳ್ತಾನೆ, ನಾನು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡ್ತೇನೆ, ಇವು ನನ್ನ ಎತ್ತುಗಳು, ಅವು ಬಂದು ನನ್ನ ಬಾಗಿಲಲ್ಲಿ ನಿಂತಿರುವುದೇ ಇದಕ್ಕೆ ಸಾಕ್ಷಿ ಅಂತ ಜೂರಿ ಹೇಳ್ತಾನೆ. ಕೋಪದಿಂದ ಗಡ್ಡದ ವ್ಯಕ್ತಿ ಎತ್ತುಗಳನ್ನು ಎಳೆಯಲು ಮುಂದಾಗ್ತಾನೆ. ಆಗ ಮೋತಿ ತನ್ನ ಕೊಂಬುಗಳನ್ನು ತಗ್ಗಿಸ್ತಾನೆ. ಗಡ್ಡದ ವ್ಯಕ್ತಿ ಹಿಂದೆ ಸರಿತಾನೆ. ಮೋತಿ ಅವನ ಮೇಲೆ ದಾಳಿ ಮಾಡ್ತಾನೆ. ಆಗ ಆ ವ್ಯಕ್ತಿ ಓಡಲಾರಂಭಿಸ್ತಾನೆ. ಮೋತಿ ಅವನನ್ನು ಬೆನ್ನಟ್ತಾನೆ ಮತ್ತು ಗ್ರಾಮದ ಒಂದು ಹೊರಗೆವರೆಗೂ ಅವನನ್ನು ಓಡಿಸ್ತಾನೆ. ರಸ್ತೆಯವರೆಗೂ ಓಡಿಸ್ಕೊಂಡು ಹೋಗ್ತಾನೆ. ಆ ಕಟುಕ ದೂರದಲ್ಲಿ ನಿಂತು ಬೆದರಿಕೆ ಹಾಕ್ತಾ ನಿಂದಿಸ್ತಾ ರಂಪಾಟ ಮಾಡ್ತಾನೆ. ಮತ್ತು ಮೋತಿ ಒಂದು ವಿಜಯವನ್ನು ಸಾಧಿಸಿದ ವೀರನಂತೆ ಅವನ ಹಾದಿಯನ್ನು ತಡೆದು ನಿಲ್ತಾನೆ. ಗ್ರಾಮಸ್ಥರು ಈ ಒಂದು ಮನೋರಂಜನೆ ಎಂಟರ್ಟೈನ್ಮೆಂಟನ್ನು ನೋಡಲು ಹೊರಬರ್ತಾರೆ ಮತ್ತು ನಗ್ತಾರೆ. ಆ ಗಡ್ಡದ ವ್ಯಕ್ತಿ ಸೋಲನ್ನೊಪ್ಪಿಕೊಂಡು ಹೋದಾಗ ಮೋತಿ
ಗರ್ವದಿಂದ ಹಿಂತಿರುಗುತ್ತಾನೆ. ಹೀರಾ ಹೇಳ್ತಾನೆ, ನೀನು ಕೋಪಗೊಂಡು ಅವನನ್ನು ಕೊಂದುಬಿಡ್ತೀಯೇನೋ ಅಂತ ನನಗೆ ಭಯವಾಗಿತ್ತು ಅಂತಾನೆ. ಅವನು ನನ್ನನ್ನು ಹಿಡಿದಿದ್ದರೆ ನಾನು ಅವನನ್ನು ಕೊಲ್ಲುವ ಮುನ್ನ ಅವನನ್ನು ಬಿಡ್ತಾ ಇರಲಿಲ್ಲ, ಗ್ಯಾರಂಟಿ ಕೊಲ್ತಾ ಇದ್ದೆ ಅಂತ ಮೋತಿ ಹೇಳ್ತಾನೆ. ಅವನು ಈಗ ಮತ್ತೆ ಬರೋದಿಲ್ಲವೇ, ಬಂದರೆ ಅವನು ಇಲ್ಲಿಗೆ ತಲುಪುವ ಮೊದಲೇ ನಾನು ಅವನನ್ನು ನೋಡಿಕೊಳ್ತೇನೆ ಅಂತ ಮೋತಿ ಹೇಳುತ್ತೆ. ಅವನು ನಮ್ಮನ್ನು ಕರೆದು ಹೇಗೆ ಕರ್ಕೊಂಡು ಹೋಗ್ತಾನೆ ನೋಡೋಣ, ಅವನು ನಮ್ಮನ್ನು ಗುಂಡಿಕ್ಕಿ ಕೊಂದರೆ ಆಗ ನಾನು ಸಾಯ್ತೇನೆ, ಆದರೆ ಅವನಿಗೆ ಯಾವುದೇ ಪ್ರಯೋಜನಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ನಾವು ನಡೆಸುತ್ತಿರುವ ಜೀವನವನ್ನು ಯಾರೂ ಜೀವನವೆಂದು ಪರಿಗಣಿಸೋದಿಲ್ಲ. ನಾವು ತುಂಬ ಸರಳವಾಗಿರುವುದರಿಂದಲೇ ಹೀಗೆ ಸ್ವಲ್ಪ ಸಮಯದಲ್ಲಿ ಅವುಗಳ ಮುಂದೆ ಎಣ್ಣೆಕಾಳಿನ ಹಿಂಡಿ, ಹುಲ್ಲು ಮತ್ತು ಧಾನ್ಯಗಳಿಂದ ತುಂಬಿರುತ್ತೆ. ಈ ಎರಡು ಎತ್ತುಗಳು ಅವುಗಳನ್ನು ತಿನ್ನೋಕ್ಕೆ ಶುರು ಮಾಡುತ್ತೆ. ಜೂರಿ ಪಕ್ಕದಲ್ಲಿ ನಿಂತು ಅವುಗಳನ್ನು ಸವರ್ತಾ ಇರ್ತಾನೆ ಮತ್ತು 10 ಹುಡುಗರು ಆ ದೃಶ್ಯವನ್ನು ನೋಡ್ತಾ ಇರ್ತಾರೆ. ಇಡೀ ಗ್ರಾಮದ ಉತ್ಸಾಹದಿಂದ ತುಂಬಿರುತ್ತೆ. ಮತ್ತು ಆ ಕ್ಷಣದಲ್ಲಿ ಮನೆಯ ಯಜಮಾನಿ ಜೂರಿಯ ಹೆಂಡತಿ ಬಂದು ಆ ಎತ್ತಿನ ಹಣೆಗಳಿಗೆ ಮುತ್ತನ್ನು ನೀಡ್ತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮುನ್ಷಿ ಪ್ರೇಮಚಂದ್ರ ಅವರ ಎ ಟೇಲ್ ಆಫ್ 2 ಬುಲ್ಲಕ್ಸ್ ಕಥೆಯ ಕನ್ನಡದ ಸಂಪೂರ್ಣವಾದಂತಹ ಸಾರಾಂಶ. ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.